Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಈ ಸೂರ್ಯಗ್ರಹಣ ನಿಮ್ಮ ಜೀವನಕ್ಕೆ ಯಾವ ಬದಲಾವಣೆಯನ್ನ ತರ್ತಾ ಇದೆ ಅಂತ ನೋಡೋಣ. ಜೊತೆಗೆ ಈ ಒಂದು ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆನ ತರುತ್ತೆ. ಅದಕ್ಕೆ ನಿಮ್ಮನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೋಲಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. 27 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೂನ್ ಪ್ಲೂಟೋ ಇದೆ ಇಲ್ಲಿ. ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆನ ನೀವು ಬಯಸಬಹುದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪ್ರೀತಿ ವಿಚಾರದಲ್ಲಿ, ನಂಬಿಕೆ ವಿಚಾರದಲ್ಲಿ ಒಂದಷ್ಟು ಡಿಸಪಾಯಿಂಟ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಂಬಿ ಯಾರನ್ನು ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಬದಲಾವಣೆಗಳು ನಿಮ್ಮದೇ ಆದಂತಹ ವ್ಯಕ್ತಿತ್ವದಲ್ಲಿ ಬರುವಂತ ಸಾಧ್ಯತೆ ಇದೆ. ನಿಮ್ಗೇನ್ ಇಷ್ಟ ಬರುತ್ತೋ ಅದನ್ನ ಮಾಡಿ. ನಿಮ್ಮ ಡ್ಯಾಮ್ ಲೈಫ್ ಇದೆ. ನಿಮ್ಗೆ ಇಷ್ಟ ಬಂದಂತ ರೀತಿಲಿ ನಿಮ್ಮ ಬದುಕನ್ನ ಕಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹುಣ್ಣಿಮೆ ಕೂಡ ಇಂಪಾರ್ಟೆಂಟ್. 28ನೇ ತಾರೀಕು ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅಲ್ಲೋಲ ಕಲ್ಲೋಲ ಅನ್ನುವಂಥ ರೀತಿಲಿ ಇದೆ. ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿರುವಂತ ರೀತಿಲಿ ಕೂಡ ಇದೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಮತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮ ಫಲಗಳನ್ನು ಕೂಡ ಸಾಕಷ್ಟು ಬದಲಾವಣೆಗೆ ತರಲಿಕ್ಕೆ ಅವು ಅವಕಾಶನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳೆಲ್ಲ ನನಸಾಗುವಂಥದ್ದು ಮತ್ತೆ ನಿಮ್ಮ ಹೈಯರ್ ಸೆಲ್ಫ್ ಮತ್ತೆ ನಿಮ್ಮ ಡಿವೈನ್ ಟೀಮ್ ಏನಿದೆ ಅದು ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆನ ತಂದ್ಕೊಡುತ್ತೆ. ಅದ್ರ ಜೊತೆಗೆ ಒಂದಷ್ಟು ಸಾತ್ವಿಕ ಬದಲಾವಣೆಗಳು ಕೂಡ ನಿಮ್ಮಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೇಮ ಜೀವನಕ್ಕೆ ಅಥವಾ ನಿಮ್ಮ ಒಂದು ಪ್ರೀತಿಗೆ ಏನು ಗ್ರಹಣ ಹಿಡ್ದಿತ್ತು ಆ ಗ್ರಹಣಗಳು ಬಿಟ್ಟಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಆದಷ್ಟು ಬೇಗ ನಿಮ್ಮ ಸನ್ ಮತ್ತೆ ಮೂನ್ ಎರಡು ಬಂದಿರೋದ್ರಿಂದ ಈ ಟ್ವಿನ್ ಫ್ಲೇಮ್ ಜರ್ನಿನ ಕಂಪ್ಲೀಟ್ ಮಾಡಕ್ ಆಗ್ದಿರ ಒದ್ದಾಡ್ತಾ ಇದ್ದವರಿಗೆ ಸೊ ಒಂದು ಗುಡ್ ನ್ಯೂಸ್ ಅನ್ನುವಂಥ ರೀತಿಯಲ್ಲಿ ಫುಲ್ ಫಾರ್ಮ್ ಆಗ್ತೀರಾ, ಫುಲ್ಫಿಲ್ ಆಗುತ್ತೆ ನಿಮ್ಮ ಲೈಫ್ ಎಲ್ಲವೂ ಕೂಡ. ಜೊತೆಗೆ ಯಾವಾಗ್ಲೂ ಸೈನ್ ಮಾಡ್ಬೇಕಾದ್ರೆ ಅರ್ಧಂಬರ್ಧಂ ಸೈನ್, ವಾಟ್ ನೆಕ್ಸ್ಟ್, ನನ್ ಹೆಸರು ಜೊತೆ ಯಾರ ಹೆಸರು ಸೇರ್ಕೊಳ್ಳುತ್ತೆ ಅಂತ ಯೋಚನೆ ಮಾಡ್ತಿದ್ದವರಿಗೆ ಸೊ ನಿಮ್ಮ ಪಾರ್ಟ್ನರ್ ಹೆಸರನ್ನ ಧೈರ್ಯವಾಗಿ ಸೇರಿಸುವಂಥದ್ದು ಅಥವಾ ನಿಮ್ಮ ತಂದೆ ತಾಯಿಗಳ ಹೆಸರಿಗೋಸ್ಕರ ನೀವು ಗೊತ್ತಿಲ್ದಿರ ಅಲ್ದಾಡ್ತಿದ್ರೆ ಒಳ್ಳೆ ತಂದೆ ತಾಯಿಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮುಂದಿನ ಬದಲಾವಣೆ ನಿಮ್ಮ ದೇಹದ ಮೇಲೆ ಸಾಕಷ್ಟು ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಊರ್ಜಾ ಬದಲಾವಣೆ ಅನ್ನುವಂಥ ರೀತಿಲಿ ಅಂದ್ರೆ ನಮ್ಮ ಆತ್ಮದ ಪ್ರಭೆ, ನಮ್ಮ ದೇಹದ ಪ್ರಭೆ ಎಲ್ಲವೂ ಕೂಡ ಅಲೈನ್ ಆಗಿ ಇರ್ಬೇಕು. ಅಂದ್ರೆ ಆ ಒಂದ್ ರೀತಿ ಕನೆಕ್ಟ್ ಆಗಿ ಇರ್ಬೇಕು, ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರ್ಬೇಕು. ಆ ಥರದ್ದೇನೋ ಆಗುತ್ತೆ. ಜೊತೆಗೆ ನಭೋಮಂಡಲದಲ್ಲೂ ಕೂಡ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಾಯುಭಾರ ಕುಸಿತ ಆಗುವಂಥದ್ದು, ಒಂದಷ್ಟು ಜಲಪ್ರಳಯ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದಷ್ಟು ನೀರಿನಲ್ಲಿ ಕೆಲವು ಪ್ರದೇಶಗಳು ಮುಳುಗಿ ಹೋಗುವಂಥದ್ದು, ಕೆಲವು ಪ್ರದೇಶಗಳು ನೀರಿನಲ್ಲಿ ತೇಲುವಂಥದ್ದು ಕೂಡ ಇದೆ. ಸಾಕಷ್ಟು ಜೀವಗಳು ನೀರಲ್ಲಿ ಮುಳುಗಿ ಹೋಗ್ತವೆ ಅನ್ನುವಂಥದ್ದು ಕೂಡ ಇದೆ. ಜೀವಗಳು, ಜೀವಿಗಳು ಎಲ್ಲವೂ ಕೂಡ ಕಾಣದಂತ ಒಂದು ಪೋರ್ಟಲ್ ಈ ತಿಂಗಳ ಈ ತಿಂಗಳ 27th ಎಸ್ಪೆಷಲಿ 28ಗೆ ಇದೆ. ನೂಲ ಹುಣ್ಣಿಮೆ, ರಾಖಿ. ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು. ಸೊ ನನ್ನ ಜೀವನದಲ್ಲಿ ರಾಖಿ ಕಟ್ಟಕ್ಕಿದ್ದವರೆಲ್ಲರೂ ಮುಗ್ದೋಯ್ತು. ಎಲ್ರೂ ನನ್ನ ಜೀವನದಿಂದ ಹೊರಗೋಗಾಯ್ತು. ಸೊ ಹೊಸದಾಗಿ ಯಾರ್ಯಾರು ಆಸ್ ಎ ಸಿಸ್ಟರ್ ಅಂತ ಅನ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ರಾಖಿ ಹಬ್ಬದ ಶುಭಾಶಯಗಳು. ಜೊತೆಗೆ 28ನೇ ತಾರೀಕು ನಿಮ್ಮ ಜೀವನದಲ್ಲಿ ಈ ಒಂದು ಚಂದ್ರಗ್ರಹಣ ಬದಲಾವಣೆ ಏನಿದೆ ಅದಕ್ಕಿಂತ ಮುಂಚೆ 27ನೇ ತಾರೀಕೇನೆ ನಿಮ್ಗೆ ಒಂದು ಪೋರ್ಟಲ್, ಲಯನ್ ಗೇಟ್ ಪೋರ್ಟಲ್, ನೆಕ್ಸ್ಟ್ ಇನ್ನೊಂದು ಪೋರ್ಟಲ್ ಇದೆ. ಆ ಪೋರ್ಟಲ್ ಡೋರ್ ಓಪನ್ ಆಗುವಂಥದ್ದು ಸಾಕಷ್ಟು ಸಾಧಕರಿಗೆ, ಸಿದ್ಧಿ ಪುರುಷರಿಗೆ ಮತ್ತೆ ಒಂದಷ್ಟು ಯೋಗಿಕ್ ವರ್ಡ್ ಅಲ್ಲಿ ಇರೋಂಥವ್ರಿಗೆ ಈ ಭೂಮಿ ಮೇಲೆ ಹೋಗ್ಲಿಕ್ಕೆ, ಆ ಭಗವನ್ ಧಾಮಕ್ಕೆ ಹೋಗ್ಲಿಕ್ಕೆ ಎಲ್ಲಿ ಒಂದು ದಾರಿ ಕಾಣಿಸ್ತಾ ಇಲ್ಲ ಅಥವಾ ಆ ಒಂದು ದಾರಿ ಹೋಗೋದಕ್ಕೆ ಅವರ ಸತತ ಪ್ರಯತ್ನಗಳು, ಸತತ ಸಾಧನೆಗಳು, ಸತತವಾಗಿ ನಡೆದಂತ ಸಾಕಷ್ಟು ವಿಧಗಳ ಆ ಒಂದು ಜರ್ನಿಲಿ ಅವರು ವಿಫಲ ಆಗಿದ್ದವರಿಗೆ ಈ ಒಂದು ಮಾರ್ಗದ ಮುಖೇನ 27ನೇ ತಾರೀಕಿಗೆ ಈ ತಿಂಗಳು, ಈ 2026ರ 27
ಅಗೇನ್ ನೆಕ್ಸ್ಟ್ ಚಂದ್ರಗ್ರಹಣ ಯಾವಾಗ ನಡೆಯುತ್ತೋ, ಸೂರ್ಯಗ್ರಹಣ, ಚಂದ್ರಗ್ರಹಣ ಎಸ್ಪೆಷಲಿ ಆವಾಗೂ ಕೂಡ ಅನ್ವಯಿಸಬಹುದೇನೋ. ಬಟ್ ಈ ಇಯರ್ ಅಲ್ಲಿ ಎಸ್ಪೆಷಲಿ 27ಕ್ಕೆ ತುಂಬಾ ಮಹತ್ತರವಾದಂಥ ಕೆಲ ಸಮಯಕ್ಕೆ ಮಾತ್ರನೇ ನಿಮ್ಗೆ ಆ ಪೋರ್ಟಲ್ ಓಪನ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ನಿಮ್ಗೆ ಆ ದಾರಿ ಸಿಗುತ್ತೆ, ಆ ದಾರಿಲಿ ನೀವು ಹೊರಡಬಹುದು ಅನ್ನುವಂಥದ್ದು ಇದೆ. ತಿರುಗಿ ಬರ್ತೀನಾ ಇಲ್ವಾ ಹೇಳು ತಾಯಿ ಅಂತ ಯಾರ್ದೋ ಪ್ರಶ್ನೆ ಇರೋ ಹಾಗಿದೆ. ಸೊ ಮನುಷ್ಯನ ಇಚ್ಛೆಗೆ ಮೀರಿದ್ದು ಯಾವುದೂ ಇಲ್ಲ. ಅದಕ್ಕೆ ಮನುಷ್ಯನ ಇಚ್ಛೆಗೆ ದೈವ ಕೂಡ ತಲೆಬಾಗುತ್ತಂತೆ. ಹಾಗಾಗಿ ನಿಮ್ಮ ಮನಸ್ಸಿನ ಇಚ್ಛೆಗೆ ಬಿಟ್ಟಂಥ ವಿಚಾರಗಳು ಕೂಡ ಕೆಲವಾಗಿ ಇರುತ್ತೆ. ಹಾಗಾಗಿ ನಿಮ್ಮ ಈ ಒಂದು ಪೋರ್ಟಲ್ ಎಲ್ಲವೂ ಕೂಡ ಕಳೆದು ಹೋಗುವಂಥದ್ದು, ಹರಿದು ಹೋಗುವಂಥದ್ದು, ಲೆಟ್ ಗೋ ಆಗುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಬದಲಾವಣೆಗಳನ್ನ, ಸಾಕಷ್ಟು ನಿಮ್ಗೆ ಹಿಡಿದಂಥ ಗ್ರಹಣಗಳು ಬಿಟ್ಟಿ ಹೋಗುವಂಥ ಸಮಯ ಕೂಡ ಸುಸಂದರ್ಭ ಅಂತ ಹೇಳ್ಬೋದು. ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಖಂಡಿತವಾಗ್ಲೂ ಆಗತ್ತೆ. ಗುರುವಿನ ಅನುಗ್ರಹ ಇದೆ. ಸೊ ಗುರುವಿನ ಅನುಗ್ರಹ ಇರೋದ್ರಿಂದ ಎಸ್ಪೆಷಲಿ ಕೆರಿಯರ್ ವಿಚಾರದಲ್ಲಿ ತುಂಬಾನೇ ಅಪ್ಗ್ರೇಡ್ ಅನ್ನ ನೋಡ್ತೀರಾ. ತುಂಬಾನೇ ಒಳ್ಳೆಯ ಅವಕಾಶಗಳು ನಿಮ್ಗೋಸ್ಕರ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಿ ಕೇರ್ಫುಲ್. ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ಒಂದು ಉತ್ಸಾಹನೇ ಇಲ್ದಿರೋ ಹಾಗೆ ಮಾಡ್ಬಿಡ್ಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಆಸೆಗಳ ಹಾರಾಟ ಕೈತಪ್ಪಿ ಹೋಗ್ಬಿಡ್ಬಹುದು. ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗುರುವಿನ ಅನುಗ್ರಹದಿಂದ ಮುಂದಿನ 47 ಗಂಟೆಗಳಿಂದ 46 ದಿನಗಳ ಒಳಗೆ ನಿಮ್ ಜೀವನದಲ್ಲಿ ಕೆರಿಯರ್ ವಿಚಾರದಲ್ಲಿ ಎಸ್ಪೆಷಲಿ ಒಂದಷ್ಟು ಸಾಧನೆ ಮಾಡ್ಬೇಕು ಅಥವಾ ನಿಮ್ಮ ಕನಸು ನನಸು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಸಂದರ್ಭ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವ್ದಾದ್ರು ಒಂದು ಕನಸಿದ್ರೆ ಆ ಕನಸನ್ನ ಖಂಡಿತವಾಗ್ಲೂ ನೀವು ನನಸು ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗುರು, ಶುಕ್ರ, ಸೂರ್ಯ, ಚಂದ್ರ ಎಲ್ಲರೂ ಇರೋದ್ರಿಂದ ಒಂದು ಕಾಣದ ಕೈವಾಡಗಳು ನಿಮ್ಮನ್ನ ಸಂತೋಷ ಪಡಿಸೋದಕ್ಕೆ ತುಂಬಾ ಪ್ರಯತ್ನಗಳು ಪಡುತ್ತೆ ಅನ್ನುವಂಥದ್ದು ಇದೆ. ಜೀವನ ಸುಂದರವಾಗಿದೆ, ಜೀವನ ಸುಂದರವಾಗಿದೆ, ನೋಡು ನೋಡು ಅನ್ನುವಂಥ ಹಂಬಲನ ನಿಮ್ಗೆ ತೋರಿಸುವಂಥದ್ದು. ಆದರೆ ಎಚ್ಚರ ಇರ್ಲಿ ಅನ್ನುವಂಥದ್ದು ಇದೆ. ಹೂವಿನ ಜೊತೆ ಮುಳ್ಳು. ಜೊತೆಗೆ ಎಲ್ಲಾ ಅಣಬೆಗಳು ಕೂಡ ಹೇಗೆ ಒಳ್ಳೇದಾಗಿರಲ್ವೋ ಹಾಗೆ ಎಲ್ಲಾ ಪುಷ್ಪಗಳು ಕೂಡ ಒಳ್ಳೇದಾಗಿರೋದಿಲ್ಲ. ಎಷ್ಟೇ ಸುಂದರವಾದಂತ ಹೂದೋಟಗಳು ಇದ್ರೂ ಕೂಡ ಅಪಾಯಕಾರಿ ಗಿಡಗಳು ಕೈ ಇಟ್ಟಿಟ್ಕೆ ನಿಮ್ಮನ್ನ ಕಚ್ಕೊಳ್ಳುವಂತ ಗಿಡಗಳು ಕೂಡ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ನಂಗೆ ಒಂದು ಗಿಡದ ನೆನಪು ಬರ್ತಿದೆ. ಅದ್ರಲ್ಲಿ ಏನೇ ಇಟ್ರು ಹಲ್ ತರ ಇರುತ್ತೆ, ಅದು ಹೀಗೆ ಇದ್ದು ಬಿಡುತ್ತಲ್ಲ. ಸೊ ಆ ಥರ ಎನರ್ಜಿ ಕೂಡ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ. ಜೊತೆಗೆ ತುಂಬಾ ಪ್ರೆಷಿಯಸ್ ಟೈಮನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಒಳ್ಳೊಳ್ಳೆ ಕನಸುಗಳು ಬರುವಂಥದ್ದು, ಒಳ್ಳೊಳ್ಳೆ ಸುವಾಸನೆಗಳನ್ನ ಫೀಲ್ ಮಾಡುವಂಥದ್ದು, ಹೊಸ ತರದ ಪರ್ಫ್ಯೂಮ್ಸ್ನ ಸ್ಪ್ರೇ ಮಾಡುವಂಥದ್ದು ಅಥವಾ ಟ್ರೈ ಮಾಡುವಂಥದ್ದು. ಜೊತೆಗೆ ಕಾಣದೆ ಕಳೆದು ಹೋಗಿರುವಂತ ನಿಮ್ಮ ಜೀವನ ನಿಮ್ಗೆ ಅನ್ಸ್ಲಿಕ್ಕೆ ಶುರು ಆಗತ್ತೆ, ನನ್ನ ಜೀವನ ಮಾತ್ರ ಬ್ಲಾಕ್ ಅಂಡ್ ವೈಟ್ ಆಗಿದೆ, ಇಡೀ ಜೀವನ ಜಗತ್ತು ಎಲ್ಲವೂ ಕೂಡ ಕಲರ್ಫುಲ್ ಆಗಿ ಇದೆ ಅಂತ. ಬಟ್ ನಥಿಂಗ್ ಟು ವರಿ. ಪ್ರಪಂಚ ಎಷ್ಟೇ ನಿಮ್ಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಟ್ರು ಅಥವಾ ಜನಗಳು ನಿಮ್ಮ ವಿರುದ್ಧ ಎಷ್ಟೇ ಷಡ್ಯಂತ್ರಗಳು ಮಾಡಿದ್ರು ಕೂಡ 40ರಿಂದ 48 ಗಂಟೆಗಳ ಒಳಗೆ ಅಥವಾ 40ರಿಂದ 41 ದಿನಗಳ ಒಳಗೆ ಹೊಸದಾದ ನಿಮ್ಮದೇ ಆದಂತಹ ಒಂದು ಹೊಸ ಲೋಕಕ್ಕೆ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಭಯ ಪಟ್ಕೊಂಡು ಕೆಲವರು ನೋಡ್ತಿದ್ದೀರಾ ಅನ್ಸುತ್ತೆ. ಅಂದ್ರೆ ಹೊಸ ಲೋಕ, ಹೊಸ ಪ್ರಯಾಣ ಅಂದ್ರೆ ಏನು ಪ್ರಾಣಕ್ಕೆ ಹಾನಿ ಆಗುತ್ತೇನೋ, ತೊಂದರೆ ಆಗುತ್ತೇನೋ ಅನ್ನುವಂಥದ್ದು. ಆ ತರ ಏನು ಆಗೋದಿಲ್ಲ. ಒಂದು ಸುಂದರವಾದಂತಹ ಜೀವನ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸೂರ್ಯ ಮತ್ತು ಬುಧರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ರಾಜಕೀಯವಾಗಿ, ಪ್ರೀತಿ ವಿಚಾರದಲ್ಲಿ ಮತ್ತೆ ಒಂದಷ್ಟು ಆರೋಗ್ಯದ ವಿಚಾರದ ಜೊತೆಗೆ ಅಜ್ಞಾನದ ಅಂಧಕಾರನ ಅಳಿಸೋದ್ರ ಮೇಲೂ ಕೂಡ ಸೂರ್ಯಗ್ರಹಣ ನಿಮ್ಮ ಜೀವನದಲ್ಲಿ, ನಿಮ್ಮ ಬುದ್ಧಿ ಮೇಲೆ, ನಿಮ್ಮ ಯಶಸ್ಸಿನ ಮೇಲೆ ಹಿಡ್ದಂತ ಗ್ರಹಣನು ಕೂಡ ದೂರ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಫಿನಿಕ್ಸ್ ರೀತಿ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂತಹ ಆರ್ಭಟ ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವೀನಸ್, ಮಾರ್ಸ್ ಮತ್ತೆ ಶುಕ್ರ ಮತ್ತೆ ಮಂಗಳವಾರ ಶುಕ್ರವಾರ ದೇವಿಗೆ ದೀಪ ಹಚ್ಚಿ ಪೂಜೆನ ಮಾಡಿ, ಜೊತೆಗೆ 35 ಇಯರ್ಸ್ ಆಗಿದ್ರು ಯಾರಿಗ್ ಮ್ಯಾರೇಜ್ ಆಗಿಲ್ಲ, ಎಸ್ಪೆಷಲಿ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ನಿಮ್ಮ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಏನಿದ್ದಾರೆ ಅವರು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ.
ಅಷ್ಟೇ ಗ್ರಹಣದ ಎಫೆಕ್ಟು ಕೆಲವರಿಗೆ ಸಾಧಕರಿಗೆ ಸಾಧನೆಯಾಗಿ, ಕಾಮುಕರಿಗೆ ಒಂದು ನಿರ್ಣಯದ ಹಂತವಾಗಿ, ಜೊತೆಗೆ ಒಂದಷ್ಟು ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿ ಇರಲಿದೆ ಅನ್ನುವಂಥದ್ದು ಕೂಡ ಇದೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಸಮಥಿಂಗ್ ಏನೋ ಎಲ್ಲೋ ಒಂದು ಮರುಹುಟ್ಟಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ವಿಶೇಷವಾದಂಥ ಶಕ್ತಿ ಕೂಡ ಅವತ್ತು 2 ದಿನನು ಇನ್ ಬಿಟ್ವೀನ್ 10 ಡೇಸ್ ಇನ್ ಬಿಟ್ವೀನ್ ಅಲ್ಲಿ ಖಂಡಿತವಾಗ್ಲೂ ಏನೋ ಒಂದು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಹುಷಾರಾಗಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಗತ್ತಿಗೆ ಒಂದು ವಿಶೇಷವಾದಂಥ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇದು ತುಂಬಾನೇ ಕರಾಳವಾಗಿ ಇರುತ್ತೆ. ಅದು ಅದು ಬಂದ್ರೆ ಉಳಿಯುವಂತ ಚಾನ್ಸಸ್ 90% ಇಲ್ವೇ ಇಲ್ಲ. ಸೊ 99% ಇಲ್ವೇ ಇಲ್ಲ. 1% ಅದೇನಾದ್ರೂ ನಮ್ಮ ಅದೃಷ್ಟದ ಮೇಲೆ ಇರಬಹುದೇನೋ ಅಷ್ಟೇನೆ. ಅದಕ್ಕೆ ಪರಿಹಾರ ರಾಮಬಾಣ ಅಂತಾರಲ್ಲ, ಆ ರೀತಿ ಒಂದು ಚಿಕಿತ್ಸೆ ಇದೆ. ಅದಕ್ಕೆ ಒಂದು ಔಷಧಿ ಕೂಡ ಇದೆ. ಅದು ಮರ ಗಿಡಮೂಲಿಕೆಗಳಿಂದನೂ ಇದೆ, ಚಕ್ಕೆಯ ಬೇರಿನಿಂದಲೂ ಕೂಡ ಇದೆ. ಅದರ ಜೊತೆಗೆ ಒಂದು ವಿಶೇಷವಾದಂಥ ಮಂತ್ರ ಪಠಣದಿಂದ ಕೂಡ ಅದಕ್ಕೆ ಮುಕ್ತಿ ಅನ್ನುವಂಥದ್ದು ಸಿಗುವಂತ ಸಾಧ್ಯತೆ ಇದೆ. ಹಗಲ್ಕಂಡ ಬಾವಿಲಿ ಇರುಳಲ್ಲಿ ಹೋಗಿ ಬೀಳೋವಂಥದ್ದು, ಅಥವಾ ಇರುಳು ಕಂಡ ಬಾವಿಲಿ ಹಗಲಲ್ಲಿ ಹೋಗಿ ಬೀಳೋವಂಥದ್ದು, ಈ ತರದ್ದೇನೋ ಒಂದು ದುಸ್ಸಾಹಸಕ್ಕೆ ಯಾರೋ ಕೈ ಹಾಕಿದ್ದಾರೆ. ಸೊ ಅದಕ್ಕೆ ಕೈ ಹಾಕಬೇಡಿ, ಅದು ಒಳ್ಳೇದಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಪಾಪ ನಿಮ್ಮನ್ನೇ ತಿನ್ನೋ ಹಾಗೆ, ನಿಮ್ಮ ತಪ್ಪು ನಿಮ್ಮನ್ನೇ ತಿನ್ನುತ್ತೆ, ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಅನಗತ್ಯ ಸಂದರ್ಭಗಳಲ್ಲಿ ಏಕೀಕರಣ ಆಗೋದ್ರಿಂದ, ಅಥವಾ ಒಂದು ರೀತಿ ಫಿಸಿಕಲ್ ರಿಲೇಶನ್ಶಿಪ್ ಮಾಡೋದ್ರಿಂದ ಅನ್ವಾಂಟೆಡ್ ಅಥವಾ ದೇಶಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ನಷ್ಟ ತರುವಂತ ಸಂತಾನಗಳು ಆಗಬಹುದು. ಸೊ ಹಾಗಾಗಿ ಇದೆರಡರಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸಿಂಗಲ್ಸ್ ಯಾರಿದ್ದೀರಾ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನೋ ಫಿಸಿಕಲ್ ರಿಲೇಶನ್ಶಿಪ್ ಫಾರ್ ಸಮ್ ಮೋರ್ ಡೇಸ್ ಅನ್ನುವಂಥದ್ದು ಇದೆ. ಇಫ್ ಮ್ಯಾರಿಡ್ ಇಟ್ಸ್ ಓಕೆ, ಅದರ್ವೈಸ್ ಸೊ ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಇಫ್ ಇನ್ ಕೇಸ್ ಯು ಆರ್ ಮ್ಯಾರಿಡ್, ನಿಮ್ಗೆ ಏನಾದ್ರೂ ಮದ್ವೆ ಆಗಿದ್ರೆ ಸಮಯ ಸಂದರ್ಭ, ಕೆಲವು ಸಂದರ್ಭಗಳನ್ನ ನಿಮ್ಮನ್ನ ನೀವು ಒಂದು ಬ್ರಹ್ಮಚರ್ಯ ಪಾಲಿಸೋದಕ್ಕೆ ಇಟ್ಕೊಳ್ಳಿ. ಕೆಲವು ಸಂದರ್ಭಗಳು ಪ್ರೆಗ್ನೆನ್ಸಿಗೆ ಸರಿ ಇರೋದಿಲ್ಲ ಅನ್ನುವಂಥದ್ದು ಇದೆ ಇಲ್ಲಿ. ಎಸ್ಪೆಷಲಿ ಇದಕ್ಕೆ ನಮ್ಗೆ ದೊಡ್ಡ ಉದಾಹರಣೆನೇ ಇದೆ, ಹಿರಣ್ಯಕಶಿಪು ಅವ್ರದ್ದು. ಸೊ ಹಾಗಾಗಿ ಬಿ ಕೇರ್ಫುಲ್. ಸೊ ಅರ್ಜೆಂಟ್ ಮಾಡ್ಕೊಂಡು ಆತ್ರ ಕೆಟ್ಟು ಗೋತ್ರ ಕೆಡ್ಸ್ಕೊಂಡ್ರು ಅನ್ನೋ ಗಾದೆ ಇದೆ ಅಲ್ಲ, ಇದನ್ನ ಯಾರು ತಪ್ಪಾಗಿ ತಗೊಂಬೇಡಿ. ಸೊ ನಂಗೆ ಬಂದಿದ್ದು ಇಲ್ಲಿ ಏನ್ ಫ್ಲೋ ಆಗ್ತಿದೆ ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಮೂನಿನ್ ಮರ್ಕ್ಯೂರಿ ಸನ್ನಿನ್ ಮರ್ಕ್ಯೂರಿ, ಮೂನಿನ್ ಮರ್ಕ್ಯೂರಿ, ಬುಧ, ಸೂರ್ಯ ಮತ್ತೆ ಚಂದ್ರ ಈ ಕಾಂಬಿನೇಷನ್ ನಿಮ್ಮ ಜೀವನದಲ್ಲಿ ಒಂದು ರೀತಿ ಹೇಳ್ಕೊಳಕ್ ಆಗದೆ ಇರುವಂತ ಭಾವನೆಗಳ ಏರಿಳಿತ ಅಂತ ಹೇಳ್ಬೋದು. ಇದ್ರೆ ಹೈ ಅಲ್ಲಿ ಇರ್ತೀರಾ, ಇಲ್ಲ ಲೋ ಅಲ್ಲಿ ಇರ್ತೀರಾ. ಆ ತರ ಸಮುದ್ರದಲ್ಲಿ ಸ್ವಲ್ಪ ಅಲೆಗಳ ಅಬ್ಬರ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಎಚ್ಚರಿಕೆಯ ಜೊತೆಗೆ ಒಂದಷ್ಟು ಮುಂಜಾಗ್ರತಾ ಕ್ರಮನ ವಹಿಸಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಪೂರ್ಣ ಚಂದ್ರನಂತೆ ಬೆಳಗುವಂತ ಮಗು ಬರುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಪ್ರಯಾಣ ಹೇಳ್ತಾ ಇದೆ. ಕೆಲವರ ಪ್ರಯಾಣ ಆಗ್ಲೇ ಹೇಳ್ದಂಗೆ ಭಗವದ್ ಧಾಮಕ್ಕೆ ಹೋಗ್ಬಿಡ್ಬೋದು, ಅಥವಾ ಭಗವಂತನ ಆ ಒಂದು ಲೋಕಕ್ಕೆ ಹೋಗ್ಬಿಡುವಂಥದ್ದು ಕೂಡ ಇದೆ. ಇನ್ ಕೆಲವರಿಗೆ ಭೂಮಿಯ ಇನ್ನೊಂದು ಭಾಗಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಎಸ್ಪೆಷಲಿ ನೀರಿನ ಮುಖಾಂತರ ಅಥವಾ ನೀರಿನ ಮುಖೇನ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಸಪ್ತಸಾಗರಗಳ ಆಚೆನ ಅಂತಿದ್ದಾರೆ. ಹೌದು, ಸಪ್ತಸಾಗರಗಳ ಆಚೆನೆ. ಸೊ ಯು ಕ್ಯಾನ್ ಕಂಟಿನ್ಯೂ ಅನ್ನುವಂಥದ್ದು ಕೂಡ ಇದೆ. ಸೊ ಕಂಟಿನ್ಯೂ ಮಾಡಿ, ಒಳ್ಳೇದಾಗ್ಲಿ ನಿಮ್ಗೆ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಅದ್ರ ಆಚೆಗೆ ಬರೋದಾದ್ರೆ ಖಂಡಿತವಾಗ್ಲೂ ಬೇರೆ ಕಡೆ ಪ್ರಯಾಣ ಹೋಗುವಂಥದ್ದು ಇದೆ. ಜೊತೆಗೆ ಬೇರೆ ಕಡೆ ಪ್ರಯಾಣ, ಬೇರೆ ಸ್ಥಳ ಬದಲಾವಣೆ ಕೂಡ ಹೇಳ್ತಾ ಇದೆ. ಸೊ ಎಲ್ಲೋ ಯಾರೂ ಇಲ್ಲದ ಊರಿಗೆ ಹೋಗ್ಬಿಡ್ಬೇಕು ಅನ್ನುವಂಥ ರೀತಿಲಿ ನೀವು ಪ್ರಯತ್ನ ಪಡೋದಾದ್ರೆ, ಸೊ ಆ ಯಾರೂ ಇಲ್ಲದ ಊರು ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಮನುಷ್ಯರ ಮಧ್ಯೆ ಧೈರ್ಯವಾಗಿ ಬದುಕುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಜೊತೆಗೆ ಗುರು ಮಂಗಳ ತುಂಬಾನೇ ಸ್ಟ್ರಾಂಗ್ ಎನರ್ಜಿ ಇರುವಂಥದ್ದು. ನೆಕ್ಸ್ಟ್ 20 to 36 ಡೇಸ್ ಅಲ್ಲಿ ನಿಮ್ಗೆ ಒಂದು ಮಹತ್ತರವಾದಂತಹ ಕನಸು ಮತ್ತೆ ಒಂದು ವೆರಿ ಬಿಗ್ ಗಿಫ್ಟ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ.
ಸೊ ಅದನ್ನ ರಿಸೀವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಆರ್ಟ್ ವರ್ಕ್ ತುಂಬಾ ದೊಡ್ಡ ಬೆಲೆಗೆ ಸೇಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೂರ್ಯ ಮತ್ತೆ ವೀನಸ್ ಬಂದಿದ್ದಾರೆ. ಸೊ ಪ್ರಪೋಸಲ್ ಬರುವಂಥದ್ದು, ಸಾಕಷ್ಟು ಟೆಂಪ್ಟಿಂಗ್ ಇರುವಂಥದ್ದು, ಜೊತೆಗೆ ಒಂದು ಬ್ಲೆಸ್ಸಿಂಗ್ಸ್ ಇರುವಂಥದ್ದು, ಒಂದು ಪ್ರಪೋಸಲ್ ಬರುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆಗಳ ನಡುವೆ ನಿಮ್ಮ ಜೀವನನ ಹೇಗೆ ಕಲರ್‌ಫುಲ್ ಮಾಡ್ಕೊಳ್ಬಹುದು, ನಿಮ್ಮ ಪ್ಯಾಷನ್ ಏನಿದೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಓದಿನ ಕಡೆ ಗಮನನ ಕೊಡಬೇಕು. ವಿದ್ಯೆಯಲ್ಲಿ ಮಹತ್ತರವಾದಂಥ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಈಗೇನ್ ವಿದ್ಯೆಯ ಪ್ರೊಸೀಜರ್ ಇದೆ, ಕ್ಲಾಸಸ್ ಆಗ್ಲಿ, ನೆಕ್ಸ್ಟ್ 20-30 ಇಯರ್ಸ್ ಅಲ್ಲಿ ಅಥವಾ 20-30 ಸಮಥಿಂಗ್ ಏನೋ ಆ ಪೀರಿಯಡ್ ಅಲ್ಲಿ 30 ಇಯರ್ಸ್ ಇಲ್ಲ 3 ಇಯರ್ಸ್ ಇಂದ 30 ಇಯರ್ಸ್ ವರ್ಗೂನು ಸಾಕಷ್ಟು ಬದಲಾವಣೆ ನೋಡ್ಬೋದು. ಈಗಿರೋ ಹಾಗೆ ಇರೋದೇ ಇಲ್ಲ ಜೀವನ ಅಥವಾ ಸ್ಟಡೀಸ್ ಆಗ್ಲಿ, ವಿದ್ಯಾರ್ಥಿ ಲೈಫ್ ಆಗ್ಲಿ ಟೋಟಲಿ ಚೇಂಜ್ ಆಗಿರುತ್ತೆ. ಸೊ ಮೇ ಬಿ ಮುಂದಿನ ವರ್ಷಗಳಲ್ಲಿ 30 ಇಯರ್ಸ್ ಅಲ್ಲಿ ನಾವೇನ್ ಡಿಗ್ರಿಗೆ ಓದ್ತಾ ಇದೀವಿ ಅದು LKG, UKG ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದ್ಬಿಡಬಹುದು. ಯಾಕೆಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರುವಂತ ಮಕ್ಕಳು ಮುಂದಿನ ದಿನಗಳಲ್ಲಿ ಭೂಮಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹೆಚ್ಚು ರೊಮ್ಯಾನ್ಸ್ ಬರುವಂಥದ್ದು, ರೊಮ್ಯಾಂಟಿಕ್ ಪಾರ್ಟ್ನರ್ಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಾರಿ ನಿಮ್ಗೆ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ನೀರಿನ ಒಳಹರಿವು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ರಕ್ಷೆಯ ಅಗತ್ಯ ಇದೆ. ಸೊ ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂಟಿಯಾಗಿ ಎಲ್ಲೂ ಪ್ರಯಾಣ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂಟಿ ಪ್ರಯಾಣ ನಿಮ್ಮ ಜೀವನಕ್ಕೆ ಒಂದಷ್ಟು ಸಮಸ್ಯೆಯನ್ನ ತರಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ಹಳೆ ಮನೆ ಕಡೆ ಹೋಗ್ಬೇಡಿ, ಹಳೆ ಮನೆ ನಿಮ್ಗೆ ಅಪಾಯನ ತರಬಹುದು ಅನ್ನುವಂಥದ್ದು ಕೂಡ ಇದೆ. ಎನರ್ಜಿ ಎಕ್ಸ್ಚೇಂಜ್ ಅಷ್ಟೊಂದು ಚೆನ್ನಾಗಿ ಇಲ್ದಿರೋದ್ರಿಂದ ಸೊ ಒಳ್ಳೆ ವ್ಯಕ್ತಿಗಳ ಜೊತೆ ನಿಮ್ಮ ಒಡನಾಟನ ಇಟ್ಕೊಳ್ಳಿ. ಬಿಸ್ನೆಸ್ ವ್ಯವಹಾರ ಆಗಿರ್ಲಿ ಅಥವಾ ಬೇರೆ ಯಾವುದೇ ಆಗಿರ್ಲಿ. ಸೊ ಒಳ್ಳೆ ವ್ಯಕ್ತಿಗಳ ಜೊತೆ ಇಟ್ಕೊಳ್ಳಿ. ನಿಮ್ಗೆ ತೊಂದರೆ ಮಾಡೋರು ಅಥವಾ ನಿಮ್ಗೆ ಲಾಸ್ ಮಾಡೋರು ಅಥವಾ ನಿಮ್ಮನ್ನ ಇಲ್ಲ ಅನ್ಸಿ ತಾವು ಬೆಳಿಬೇಕು ಅನ್ನೋರಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶುಕ್ರ ಮತ್ತು ಶನಿ ನಿಮ್ಮ ಜೀವನದಲ್ಲಿ ಒಂಟಿಯಾಗಿ ಯಶಸ್ಸನ್ನ ಸಾಧಿಸೋದ್ರ ಕಡೆ, ಜೊತೆಗೆ ಜಗತ್ತಿಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಯಶಸ್ಸನ್ನ ನೀವು ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಗುರಿ ಏನಿದೆ ಅದನ್ನ ನೀವು ಸಾಧನೆ ಮಾಡೋದಕ್ಕೆ ನಿಮ್ಗೆ ಯಾರ ಅಗತ್ಯನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಯು ಕ್ಯಾನ್ ಟ್ರೈ ಒನ್ಸ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಯಾರೋ ಒಂದು ಆಶ್ಚರ್ಯ ಅನ್ನಿಸುವಂಥ ಒಬ್ಬ ಗುರುಗಳು ಕಾಣಿಸ್ಕೊಳ್ಬಹುದು ಅಥವಾ ಮಹಾನ್ ಸಾಧಕರನ್ನ ಆಗುಂತಕ ಸಾಧಕರು ಅನ್ನುವಂಥದ್ದು ಇದೆ. ಆಗುಂತಕ ಆಗುಂತಕ ಹಂಗೆ ಕೇಳಿಸ್ತಾ ಇದೆ. ಅಂದ್ರೆ ಆಗುಂತಕ ಸಾಧಕರು ಅಂದ್ರೆ ಒಂದ್ ರೀತಿ ಅವ್ರು ಯಾರು ಏನು ಅಂತ ಗೊತ್ತಿರೋದಿಲ್ಲ, ಬಟ್ ವೆರಿ ಟೆರಿಬಲ್ ಅನ್ನುವಂತ ರೀತಿಲಿ ಅಥವಾ ಒಂದಷ್ಟು ಸಮಸ್ಯೆ ಭಯಾನಕವಾಗಿದ್ರು ಕೂಡ ಪರಿಹಾರ ಮಾಡ್ತಾರಲ್ಲ ಆ ರೀತಿಲಿ ಯಾರೋ ಒಬ್ರು ನಿಮ್ಗೆ ಕಾಣಿಸ್ಕೊಳ್ತಾರೆ. ಬಟ್ ಅವ್ರನ್ನ ನೀವು ನೋಡೋದಕ್ಕಾಗೋದಿಲ್ಲ, ಆದ್ರೆ ಅವ್ರು ನಿಮಗ್ ಕಾಣಿಸ್ತಾರೆ. ಈ ತರದಿದೆ. ಜೊತೆಗೆ ತುಂಬಾ ಸಾಧನೆ ಮಾಡ್ತಾ ಇರುವಂತವರಿಗೆ ಏನೋ ಒಂದು ಸುಂದರವಾದಂತ ಒಂದು ಹೆಣ್ಮಗು ಅಥವಾ ಹೆಣ್ಮಗಳು ನಿಮ್ಮ ಜೀವನನ ಡಿಸ್ಟರ್ಬ್ ಮಾಡಬಹುದು. ಸೊ ಅದು ನಿಮ್ಗೆ ಬಿಟ್ಟಂತ ವಿಚಾರ, ಅದನ್ನ ನಾನು ಹೇಳಲಿಕ್ಕೆ ಬರೋದಿಲ್ಲ. ಸೊ ಎಂಡ್ ಆಫ್ ದಿ ಡೇ ತುಂಬಾ ಚೆನ್ನಾಗಿ ಬದಲಾವಣೆನ ನೋಡಬಹುದು. ರಾಹು ದೇವರ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಚೆನ್ನಾಗೇ ಇದೆ. ಸೊ ಹಾಗಾಗಿ ಸಾಕಷ್ಟು ರಹಸ್ಯಗಳು ಇದೆ. ರಹಸ್ಯಗಳ ಬೆನ್ನಟ್ಟಿ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮದೇ ಪ್ರತಿಬಿಂಬ ನಿಮ್ಗೆ ತೊಂದರೆ ತರದೇ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ದೂರ ಪ್ರಯಾಣ ಇದೆ. ಒಂದಷ್ಟು ಸುರಂಗ ಮಾರ್ಗಗಳಲ್ಲಿ ಬೆಂಕಿ ಎತ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಮೆಸೇಜಸ್ ಇದೆ. ಸೊ ಐ ನೀಡ್ ಟು ಸ್ಟಾಪ್ ಹಿಯರ್. ಸೊ ಈಗ ಇಲ್ಲಿಗೆ ಸ್ಟಾಪ್ ಮಾಡುವ ಇದನ್ನ. ಜೊತೆಗೆ ಒಂದಷ್ಟು ಆಗ್ಲೇ ಹೇಳ್ದಂಗೆ ಪ್ರಯಾಣ ಇದೆ. ಎಲ್ಲ ರೀತಿಲೂ ಸಕ್ಸಸ್ ಅನ್ನುವಂಥದ್ದು ಇದೆ. ಸೊ ಈ ಸಕ್ಸಸ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನ ತರೋದ್ರ ಜೊತೆಗೆ ಸಾಕಷ್ಟು ಬದಲಾವಣೆಯನ್ನು ಕೂಡ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನ್ ಬರುತ್ತೋ ಅದೆಲ್ಲವನ್ನು ಕೂಡ ರೆಸ್ಪಾನ್ಸಿಬಲ್ ಆಗಿ ಒಪ್ಕೊಳ್ಳಿ. ಜೊತೆಗೆ ನಿಮ್ಮ ಜೀವನಕ್ಕೆ ಅಥವಾ ಪ್ರಪಂಚಕ್ಕೆ ನಿಮ್ಮನ್ನ ನೀವು ಹೇಗೆ ಒಂದು ಉತ್ತಮ ಉದಾಹರಣೆಯಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನಕ್ಕೆ ತಗೊಂಡು ಹೋಗೋದಕ್ಕಾಗ್ಲಿ ಅಥವಾ ಒಂದು ಸರ್ವೈವಲ್ ಮಾಡೋದ್ರಲ್ಲಿ ನೀವೊಂದು ಸ್ಪೆಷಲಿಸ್ಟ್ ಆಗಿ ನಿಲ್ಲೋದಕ್ಕೆ ಏನ್ ಮುಖ್ಯವಾಗಿ ಒಂದು ಇಂಟೆಲಿಜೆನ್ಸ್ ಬೇಕು ಅಥವಾ ಸರ್ವೈವಲ್ ಆಗೋದಕ್ಕೆ ಯಾವ ರೀತಿಯ ಬುದ್ಧಿವಂತಿಕೆ ಬೇಕು
ಅದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀರಾ ಇದ್ರ ಕಡೆ ನಿಮ್ಮ ಒಂದು ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಒಂದು ಸಹಾಯ ನಿಮ್ಗೆ ಸಿಗತ್ತೆ. ಆದ್ರೆ ಆ ಸಹಾಯನ ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ನಿಮಗ್ ಸಿಗ್ತಿರುವಂತ ಸಹಾಯ ಆಗ್ಲಿ ಅಥವಾ ಮಾರ್ಗದರ್ಶನ ಆಗ್ಲಿ ಯಾವುದನ್ನು ನೀವು ಒಪ್ಕೊಳ್ತಾ ಇಲ್ಲ ಅಥವಾ ಅದರ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ದಯವಿಟ್ಟು ಸರಿಯಾಗಿ ಸದುಪಯೋಗನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೆದರ್ಕೊಳಕ್ ಹೋಗ್ಬೇಡಿ. ನಿಮ್ ವಿರುದ್ಧ ಯಾರೇ ಇರ್ಲಿ ತಲೆ ಕೆಡ್ಸ್ಕೊಳ್ಬೇಡಿ. ಇಡೀ ಜಗತ್ತೇ ನಿಮ್ ವಿರುದ್ಧ ನಿಂತ್ರು ಕೂಡ ಆ ಒಂದು ಭಗವಂತ ಏನಿದಾನೆ, ಸೊ ಆ ಒಂದು ಭಗವಂತನ ಆಶೀರ್ವಾದದಿಂದ ನಿಮ್ಗೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೂ ಸಿಗದೇ ಇರುವಂಥ ಅವಕಾಶ ನಿಮ್ಗೆ ಸಿಗ್ತಾ ಇದೆ. ಯಾರಿಗೂ ಸಿಗದೇ ಇರುವಂಥ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ. ನೀವು ಹುಟ್ಟಿರೋದನ್ನ ಯಾಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಜೀವನದ ಸಾಧನೆಯ ಹಾದಿಲಿ ಯಾರಿಗೆ ನಿಮ್ಮಿಂದ ಒಳಿತಾಗ್ಬೇಕು ಅಥವಾ ಯಾರ ಒಂದು ಬದಲಾವಣೆಗೋಸ್ಕರ ನಿಮ್ಮನ್ನ ಭಗವಂತ ಪ್ರಿಪೇರ್ ಮಾಡ್ತಿದ್ದಾನೆ. ಸೊ ನಿಮ್ಮ ಅಹಂಕಾರನ ಪಕ್ಕಕ್ಕಿಟ್ಟು ಸ್ವಲ್ಪ ಯೋಚನೆ ಮಾಡಿದ್ದೇ ಆದ್ರೆ, ಸೊ ಆತ್ಮ ಪರಮಾತ್ಮ ಈ ದೊಡ್ಡ ದೊಡ್ಡ ವಿಚಾರಗಳು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ಜೀವನದಲ್ಲಿ ಎಂತಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ, ಮುಂದೆ ಏನ್ ಮಾಡ್ಬೇಕು, ಇನ್ನ ಎಷ್ಟು ದಿನ ಬೇಕಾಗತ್ತೆ ನೀವು ಈ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡೋದಕ್ಕೆ, ಇದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ಕವಿಗಳು ಒಂದಷ್ಟು ಒಳ್ಳೆಯ ಕವಿತೆಗಳನ್ನು ಅಥವಾ ಒಂದಷ್ಟು ಒಳ್ಳೆಯ ಸಾಂಗ್ಸ್ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಮ್ಮನ್ನ ಮೆಸ್ಮರೈಸ್ ಮಾಡೋ ರೀತಿಲಿ ಒಂದಷ್ಟು ಬದಲಾವಣೆನ ಕೂಡ ನಾವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವಿಟಿ, ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ತುಂಬಾ ಸ್ಪೆಷಲ್ ಮೂಮೆಂಟ್ ಅನ್ನುವಂಥ ರೀತಿಲಿ ಬರುತ್ತೆ. ಅವಕಾಶನ ಕಳ್ಕೊಂಡ್ರೆ ಅದು ನಿಮ್ಮ ಮೂರ್ಖತ್ವ ಆಗಿರುತ್ತೆ. ಹಾಗಾಗಿ ಆ ಅವಕಾಶನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ನೋಡೋಣ. ಸೊ ಇದು ಮೊದಲನೇದು, ಇದು 2ನೇದು, ಇದು 3ನೇದು. ಸೊ ಎಲ್ಲಾನು ಬೇಕಾದ್ರೂ ಆಯ್ಕೆ ಮಾಡಿ. ಜೊತೆಗೆ ನಿಮ್ಮ ಸೌಂದರ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಟೇಕ್ ಯುವರ್ ಓನ್ ಟೈಮ್. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಚಾಯ್ಸ್ ಇದೆ. ಸೊ ಜಮಿನಿ ಮಿಥುನ ರಾಶಿಯವರಿಗೆ ಸಾಕಷ್ಟು ಆಯ್ಕೆಗಳು ಬರಬಹುದು. ತುಂಬಾ ಬುದ್ಧಿವಂತಿಕೆಯಿಂದ ನೀವು ಕೆಲಸನ ಮಾಡ್ಬೇಕಾಗತ್ತೆ. ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥದ್ದು ಕೂಡ ಇದೆ. ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ಳಿ. ಜೊತೆಗೆ ಒಳ್ಳೆ ಪಾರ್ಟ್ನರ್ ಕೂಡ ಬರ್ತಾರೆ. ಇಬ್ರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಏನನ್ನ ಆಯ್ಕೆ ಮಾಡ್ಕೊಳ್ತೀರಾ, ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಕರೆಂಟ್ ಎನರ್ಜಿ ಅಂಡ್ ಫ್ಯೂಚರ್ ಪ್ಲಾನ್. ಓಕೆ, ಸೊ 30 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 2ನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ನಿಮ್ಗೆ ಹೀಲಿಂಗ್ ಬೇಕು. ಅಶ್ವಿನಿ ದೇವತೆಗಳ ಆಶೀರ್ವಾದನ ಪಡ್ಕೊಳ್ಳಿ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಪಡ್ಕೊಳ್ಳಿ. ಸೊ ಹೀಲಿಂಗ್ ಅಗತ್ಯ ಇದೆ. ಜೊತೆಗೆ ಜಗತ್ತಿಗೆ ಹೀಲಿಂಗ್ ಮಾಡ್ಬೇಕು ಅನ್ನುವಂಥದ್ದು ಇದೆ. ನೀವು ಬೇರೆ ಕಡೆ ಹೋಗಿ ಒಂದು ಡಾಕ್ಟರ್ ವೃತ್ತಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. 3ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೊ ಏನು ಗೆಲ್ಬೇಕು ಅನ್ಕೊಂಡಿದ್ದೀರೋ, ಗೆಲ್ಬೇಡ್ದು ಅನ್ಕೊಂಡಿದ್ದೀರೋ, ಸಮಥಿಂಗ್ ಆಶ್ಲೇಷ ಅನ್ನುವಂಥದ್ದು ಇದೆ. ಸೊ ಒಂದು ಒಳ್ಳೆ ಸ್ಟಾರ್ ಆಗುವಂತ ಅವಕಾಶ, ಆಯ್ಕೆ 2 ಕೂಡ ನಿಮ್ಗೆ ಇದೆ. ಸೊ ನಾಗದೇವರ ಆಶೀರ್ವಾದನ ಪಡ್ಕೊಳ್ಳಿ. ನಾಗದೇವರಿಗೆ ಯಾವುದೇ ಕಾರಣಕ್ಕೂ ತೊಂದ್ರೆನ ಮಾಡಬೇಡಿ. ಇದಕ್ಕೆ ಸರಿಯಾದ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ನಾಗದೇವರಿಗೆ ತೊಂದರೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಲಾಂತರ್ಗಾಮಿಯಿಂದ ಒಂದಷ್ಟು ತೊಂದರೆಗಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಾಗಕುಲಕ್ಕೆ ಅಥವಾ ಸಮುದ್ರದಲ್ಲಿ ಇರುವಂತ ಜಲಚರಗಳಿಗೆ ತೊಂದರೆ ಆಗತ್ತೆ ಇದರಿಂದ ಅನ್ನುವಂಥದ್ದು ಕೂಡ ಇದೆ. 9 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. The Sri Vagdevi Tarot channel is so glad to see you again. Thank you for watching our tarot card readings today.